ಏನಕ್ಕಂತಂದ್ರೆ PKPS ಇವರನ್ನ ಎಬಸ್ಕೊಂಡು ಹೋಗ್ಬಿಡ್ತಾರೆ. ಅದೇ ರೀ, ಅದ ಬದಲಾಗಬೇಕು. ಅದು ರೈತರಿಂದ ಡೈರೆಕ್ಟ್ ಇಲೆಕ್ಷನ್. ಆಮೇಲೆ ಇವರು ಈರಣ್ಣ ಕಡಾಡಿ ಅವರು ಅಲ್ಲೆಲ್ಲ ನಮ್ಮ ಚಾನಲ್ಗೆ ಒಂದು ಇಂಟರ್ವ್ಯೂ ಕೊಟ್ಟಾಗ ಈರಣ್ಣ ಕಡಾಡಿ ಅವ್ರು ಹೇಳ್ತಾರೆ, ಪೊಲೀಸ್ ಅವ್ರಿಗೆ ಫೋನ್ ಹಚ್ಚಿದಾಗ ಅವ್ರ ಮನೆಯವ್ರ ಕಡೆಯಿಂದ ವಾಪಸ್ ಹೇಳಿಸ್ತಾರೆ, ಇಲ್ಲ ನನ್ನ ಗಂಡ ನನ್ನ ಮನೆಯಲ್ಲ ಅವನೇ ಅನ್ನುವಂಥ ಮಾತು. ಸರ್, ಇದು ಎಂಥ ಕ್ರಿಮಿನಲ್ ಐಡಿಯಾಸ್ಗಳಿವು. ಇದು ಕಾರಣ ದುಡ್ಡು. ಯಾರ್ದು ದುಡ್ಡು ಹಿಡಿರಲ್ಲ, ದುಡ್ಡಿಗಾಗಿಲ್ಲ, ಯಾರ್ದು ದುಡ್ಡು ರಾಜಕೀಯಕ್ಕಾಗಿ. ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ. ಇಡೀ ರಾಷ್ಟ್ರ ಎಲ್ಲರೂ ಇದ್ದಾರೆ. KN ರಾಜಣ್ಣನ ಅಧ್ಯಕ್ಷತೆಯಲ್ಲಿ 2,000 ಕೋಟಿ ರೂಪಾಯಿ ಅಪೆಕ್ಸ್ ಬ್ಯಾಂಕ್ನಿಂದ ಇವತ್ತು ಮಾಡಿಸ್ಬೇಕಾಗಿದೆ. ಯಾರು ಕೊಡೋರು? ಹೌದು ಸರ್. ಇವಾಗ ರಮೇಶ್ ಗತ್ತಿ ವರ್ಸಸ್ ಜಾರಕಿಹೊಳಿ ಕುಟುಂಬ, ಅದಿರಲಿ, ಈ ಒಂದು ಪೈಪೋಟಿ ಜೋರಾಗಿ ನಡೀತಾ ಇದೆ. ಹೌದು ಸರ್, ಇರೋದು ಒಂದು ಒಂದು ಏನಂತೀರ ನೀವು, ಹಾಸ್ಯಾಸ್ಪದವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ. ಏನಪ್ಪ ಅಂತಂತಂದರೆ, ಇವಾಗ ಇವರಿಬ್ಬರು ಸೇರ್ಕೊಂಡ್ಬಿಟ್ಟು ಅವ್ರ ಮೇಲೆ ಇವರು ಇದನ್ನು ಮಾಡ್ತಿದ್ದಾರೆ, ಮಣ್ಣು ಚೆಲ್ಲಾಟ ಮಾಡ್ತವ್ರೆ, ಇವ್ರು ಅವ್ರ ಮೇಲೆ ಮಾಡ್ತವ್ರೆ, ಓಕೆನಾ? ಬೇರೆ ಯಾರಾದ್ರೂ ಫೋನ್ ಹಾಕಿ ಕೇಳ್ತಾ ಇಲ್ವಾ? ಅಯ್ಯೋ, ನೀವು ಮಾಡ್ತಿರೋದೆಲ್ಲ ಎಲ್ಲರೂ ಎಚ್ಚರಿಸ್ತಿದ್ದೀರಪ್ಪ, ಇಲ್ಲಿ ನಮ್ಮದು ಕೂಡ ಬರುತ್ತೆ, ನಾವು ಕೂಡ ಇಂಥವು ತೆಗೆದ ಮಾಡಿದ್ದೀವಿ, ಇಂಥ ಕೆಲಸಗಳನ್ನು ಮಾಡಿದ್ದೀವಿ ಅಂತ ಯಾರು ಫೋನ್ ಹಾಕಿ ಕೇಳ್ತಾ ಇಲ್ವಾ ಅವರಿಗೆ, ಸೀನಿಯರ್ ಲೀಡರ್ಸ್ಗಳು? ಅವ್ರಿಗೆ ಬಿಟ್ಟಂಥ ವಿಷಯ, ನಮ್ಗೆ ಗೊತ್ತಿಲ್ಲದ ವಿಷಯ. ಆದರೆ ಅದು ನಡೆದಕ್ಕಾರೆ, ಎಲ್ಲ ಕಡೆ ನಡೆದಕ್ಕಾರೆ. ದಿವಾಳಿ ಇದ್ದಿದ್ದ ಸಹಕಾರ ಸಂಘಗಳು, ಅದರಲ್ಲಿ ಶುಗರ್ ಫ್ಯಾಕ್ಟ್ರಿ ಸಹಕಾರ ಸಂಘಗಳು ಹಾಳಾಗಿದ್ದಕ್ಕೆ ಇಂಥ ಘಟನೆಗಳ ಕಾರಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇಂಥ ಘಟಾನಿ ಘಟಗಳೇನೇ ಕಾರಣ ಅದನ್ನೆಲ್ಲ ಹೇಳ್ತಾ ಇದ್ದೀವಿ. ನಮ್ಮ H16ದಿಂದ ಇಂಥವು ನಡೀತಾ ಇದ್ದೇವಪ್ಪ. ಇದ್ರ ಬಗ್ಗೆ ರೈತರು ಎಚ್ಚರಾಗಿರಿ. ಪಾಪ ರೈತರು ಅಶಿಕ್ಷಿತರ ಬಡತನ, ಪಾಪ ಹೊಟ್ಟೆ ಕಷ್ಟ ಆಗಿದೆ. ಎಲ್ಲಿ ಸ್ಟ್ರೈಕ್ ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ. ಅವ್ರು ಇರೋ ಒಂದೇ ದಾರಿ ಮತದಾನ. ಆದರೆ ಸರ್, ಮತದಾನ ಓಕೆ, ಐ ಆಮ್ ನಾಟ್ ಡಿನೈಯಿಂಗ್ ದ್ಯಾಟ್. ಯಾವಾಗ ಮತ ಹಾಕಕ್ಕೆ ಬರುತ್ತೋ, ನಾನು ಏನಂತೀರ ನೀವು, ಈ ಬಾರಿ ಗುರ್ಲಾಪುರ ಕ್ರಾಸಿಗೆ ಅಲ್ಲೆಲ್ಲ ಇದನ್ನು ಹೋಗಿದ್ನಲ್ಲ, ಸ್ಟ್ರೈಕ್ ಎಲ್ಲ ಕೇಳೋದಕ್ಕೆ ಹೋಗಿದ್ನಲ್ಲ, ಅವಾಗ ಅವ್ರು ಹೇಳ್ತಾರೆ, ಚೇಲ್ಯಾಗಳು, ಇದೇ ಶಬ್ದವನ್ನು ಯೂಸ್ ಮಾಡ್ತಾರೆ ಒಬ್ಬರು ರೈತರು. ಚೇಲ್ಯಾಗಳು ಒಂದು 10-12 ಮಂದಿಯನ್ನು ಸಾಕ್ಬಿಟ್ಟಿರ್ತಾರೆ ಒಂದು ಊರಲ್ಲಿ. ಆ ಬಣದವ್ರು 10 ಮಂದಿ, ಈ ಬಣದವ್ರು 10 ಮಂದಿ, ಅವ್ರು ಸೇರಿಬಿಟ್ಟು ದುಡ್ಡನ್ನು ಹಂಚ್ತಾರೆ, ಅವ್ರು ಆರಿಸ್ಕೊಂಡು ಬರ್ತಾರೆ. ಆಮೇಲೆ ಸಹಕಾರಿ ಕ್ಷೇತ್ರದಲ್ಲಿ ಇವರು ಢವಳಾಢವಳಗಳನ್ನು ಮಾಡ್ತಾರೆ. PKPS ಹೆಂಗೆ PKPSಗಳನ್ನು ಎಬ್ಸ್ಕೊಂಡು ಹೋದರು, ಏನಂತಾರೆ, ಕಿಡ್ನ್ಯಾಪ್ ಮಾಡಿದ್ರು. ಆಮೇಲೆ ಅದರ ಜೊತೆಗೆ ಮತ್ತು ಬೇರೆ ಬೇರೆ ಅಲ್ಲಿ ಇರುವಂಥ ಡೈರೆಕ್ಟರ್ಸ್ಗಳನ್ನ ಕಿಡ್ನ್ಯಾಪ್ ಮಾಡಿ ವಾಪಸ್ ಅವ್ರ ತರಪಿನೇ ಮತ ಹಾಕ್ಸ್ಕೊಂಡು ವಾಪಸ್ ಅಲ್ಲಿ ಇರ್ತಕ್ಕಂತಹ ಹಣದ ಒಂದು ಸೋರ್ಸನ್ನು ಎಬ್ಬಿಸ್ಕೊಂಡು ಆರಾಮ್ಸೆ ತಮ್ಮ ರಾಜಕೀಯ ಮಾಡ್ಕೊಂತ, ಆಮೇಲೆ ಯಾರಿಗೇನು ಬೇಕೋ ಏನು ಬೇಡೋ ಅಂತ ಎಲ್ಲ ದುಡ್ಡನ್ನು ಹರಿದು ಹಂಚ್ತಾ, ಏನು ಇವ್ರು ದುಡ್ಡು ಬೆವರು ಸುರಿಸಿ ದುಡ್ದಿರುವಂಥ ದುಡ್ಡು ಅನ್ನೋ ರೀತಿ ಮಾಡ್ತಿದ್ದಾರಲ್ಲ ಸರ್. ಸೊ ಇವ್ರಿಗೆಲ್ಲ ಏನು ಶಿಕ್ಷೆ ಆಗಬೇಕು? ಇವ್ರ ಮೇಲೆ ಕಾನೂನಾತ್ಮಕವಾಗಿ FIR ಲಾಡ್ಜ್ ಮಾಡಿ ಇವ್ರದ್ದೊಂದು MLA ಏನೇ ಇರಲಿ, ಇವರು ಹೂಎವರ್ ಹಿ ಮೈಟ್ ಬಿ, ಅದನ್ನು ರದ್ದು ಮಾಡಿಸ್ಬೇಕಾ? ಅಂದರೆ ಕಾನೂನಲ್ಲಿ ಏನು ಬದಲಾವಣೆ ಆಗಬೇಕು? ಹೌದು, ಇಲ್ಲಿ ಸಮಸ್ಯೆ ಇದೆ, ಬಟ್ ಇದಕ್ಕೇನಾಗಬೇಕು? ಅವ್ರ ಮೇಲೆ ಇಂಥವೇನಾದರೂ ಬಂದರೆ ಎಲ್ಲಿ ಮಠ ಕೇಸ್ ಚಲಾವಣೆಯಲ್ಲಿರುತ್ತೋ ಅವ್ರು ಸಸ್ಪೆಂಡ್ ಆಗಿರಬೇಕು. ರಾಘವ್ ಚಡ್ಡಾ ಅವರು ಒಂದು ಮಾತು ಹೇಳ್ತಾರೆ, ಅವ್ನು ಕೆಲಸ ಮಾಡಲಿಲ್ಲಪ್ಪ ಅಂತಂತಂದರೆ 5 ವರ್ಷದಲ್ಲಿ ಅವ್ನು ಇಳಿಸ್ಬೇಕು ಅನ್ನುವಂತಹ ಮಾತು ಅಲ್ವಾ? ಇವಾಗ ಇಲ್ಲಿ ಮಾಡಬೇಕಾ ಇದನ್ನು? ಕಾನೂನು ಅಂದರೆ ಇನ್ ದ ಸೆನ್ಸ್ ದ್ಯಾಟ್ ಕೋರ್ಟ್ ಇದ್ದಿದ್ದು ಇಂಟರ್ವೆನ್ ಮಾಡಬೇಕಾ ಇದರಲ್ಲಿ? ಇಷ್ಟರೊಳಗೆ ಈ ಮಾತುಗಳನ್ನು ಕೇಳಿ ನಮ್ಮ ಕೋರ್ಟ್ ಇಂಟರ್ವ್ಯೂ ಆಗಬೇಕಾಗಿ